ಅದಕ್ಕಾಗಿ ನನ್ನನ್ನು ಮದುವೆಯಾಗಲು ತಿರಸ್ಕರಿಸ್ತಿರಬಹುದು. ಹೀಗೂ ಒಂದು ಅರ್ಥವಾಗ್ತದೆ. ನಿನ್ನ ಮತ್ತು ಗುಣವಂತನ ನಡುವೆ ಮಾತುಕತೆ ಜೋರಾಗಿ ನಡೆದಿತ್ತಲ್ಲ, ಏನಂತಾರೆ ನಿನ್ನ ಗುಣವಂತರಾಯ? ನಿನ್ನ ಆಸೆ ಫಲಿಸಿತೆ? ಫಲಿಸುವುದೆಲ್ಲಿಂದ ಬಂತು? ಕೋಪ ಮಾಡ್ಕೊಂಡೆ ಹೊರಟೋದ್ರು. ಹಾ ಅಣ್ಣ, ಅದೀಗ ನಾ ಕಾಣೆ ನಿನ್ನ ಹೆಸರು ತೆಗೆದಾಕ್ಷಣ ಸಿಟ್ಟಿನಿಂದ ರೊಚ್ಚಿಗೆದ್ದೇ ಹೋದ್ರು. ಈಗ ಭವಿಷ್ಯ ನಿನ್ನನ್ನು ಪ್ರೀತಿಸುವುದಿಲ್ಲೆಂದು ಕಾಣುತ್ತದೆ. ಯಾಕೆಂದರೆ ತೋಟದಲ್ಲಿ ಹೊಸದಾಗಿ ಬಂದ ಸುಧಾ ಸವಿ ಮಾತಿಗೆ ಮರಳಾಗಿ ಮನಸ್ಸೋತಿರಬಹುದು. ಅದಕ್ಕಾಗಿ ಏನೇನೋ ಆಪಾದನೆ ಮಾಡಿ ಹಾಗೆ ಮಾತನಾಡುತ್ತಿರಬಹುದು. ನನಗೊಂದು ತಿಳಿದಂತಾಗಿದೆ, ನನ್ನ ಪ್ರೀತಿ ಮನದಾಸೆ ಈಡೇರುವಂತೆ ಕಾಣ್ತಾ ಇಲ್ಲ. ನನಗೇನ್ ಮಾಡ್ಬೇಕಂತ ತಿಳಿತಾನೆ ಇಲ್ಲ. ಆಡುವುದನ್ನು ಚಿಂತಿಸಬೇಡ. ಅವನ ಮನಸ್ಸೆಳೆದ ಸುಧಾಳನ್ನು ಅವನಿಂದ ದೂರ ಮಾಡಿದರೆ ತಾನಾಗೆ ನಿನ್ನಡೆಗೆ ಬಂದು ಮೊದಲಿನಂತೆ ಪ್ರೀತಿ ಮಾಡುತ್ತಾನೆ. ಇದಕ್ಕೊಂದು ಪ್ಲಾನ್ ಮಾಡಬೇಕು. ಯಾರಿಗೂ ಗೊತ್ತಾಗದಂತೆ, ನಮ್ಮ ಮೇಲೆ ಸಂಶಯ ಬರದಂತೆ ಆ ಸುಧಾಳ ಕತೆ ಮುಗಿಸಿ ಬಿಡಬೇಕು. ಹೇಳ್ತಾರೋ ಅವಳನ್ನು ಕೊಲೆ ಮಾಡೋದೆ ಬೇಡಣ. ಇದು ಒಳ್ಳೆದಲ್ಲ, ಇದು ಒಳ್ಳೆದಲ್ವೇ ಅಲ್ಲ. ಈ ಕೆಟ್ಟ ವಿಚಾರ ಇಲ್ಲಿಗೆ ಬಿಟ್ಟು ಬಿಡಣ. ಯಾಕೆಂದ್ರೆ ಅವಳು ಒಂದು ಹೆಣ್ಣು, ಮೇಲಾಗಿ ಅನಾಥಳು. ಅವಳು ನಿನ್ನ ತಂಗಿ ಎಂದು ಭಾವಿಸಿ ಗುಣಾಂತನೊಂದಿಗೆ ಮದುವೆ ಮಾಡಿ ಸಂತೋಷ ಪಡೋಣ. ನಿನ್ನೊಂದಿಗೆ ಗುಣವಂತನ ಮದುವೆ ಮಾಡಿಸಿ ಅವನ ಅಪಾರವಾದ ಸಂಪತ್ತನ್ನು ನಿನ್ನ ಮುಖಾಂತರ ನನ್ನ ಕೈ ಸೇರುವಂತೆ ಮಾಡಿ ಊರಲ್ಲಿ ನಾನೇ ಧನಿಕ ಅಂದಾಗಲೇ ನನಗೆ ಸಂತೋಷ. ಈಗ ನನಗೆ ಚೆನ್ನಾಗಿ ಅರ್ಥವಾಯ್ತು. ನನ್ನ ಮದುವೆಗಿಂತ ಅವರ ಸಂಪತ್ತಿನ ಮೇಲೆಲ್ಲವೇ ನಿನ್ನ ಕಣ್ಣು. ನನ್ನನ್ನು ನೆಪ ಮಾತ್ರಕ್ಕೆ ಅವರ ಕೊಳ್ಳಿಗೆ ಕಟ್ಟಿ ನಿನ್ನ ಮನದಾಸೆ ಈಡೇರಿಸಿಕೊಳ್ಳಬೇಕನ್ನೋದಲ್ಲವೇ ನಿನ್ನ ದುರುದ್ದೇಶ. ನನ್ನದು ದುರುದ್ದೇಶದ ದಾರಿಯಲ್ಲ. ಒಂದೇ ಹೊಡೆತಕ್ಕೆ ಎರಡು ಹಣ್ಣುಗಳನ್ನು ಉದುರಿಸುವ ಮುತ್ಸದ್ದಿತನ. ನೋಡ್ತಾ ಇದ್ರು ಸಮಯ ಸಾಧಿಸಿ ಸುಧಾರನ್ನು ಮುಗಿಸಿ ನಿನ್ನನ್ನು ಉಪಾಯದಿಂದ ಗುಣವಂತನ ಕೊರಳಿಗೆ ಕಟ್ಟಿ ಆ ಮನೆಗೆ ಧನಲಕ್ಷ್ಮಿ ಅಧಿಪತಿ ನಾನಾಗಿ ಮೆರೆಯುತ್ತಿದ್ದರೆ ನನ್ನ ಹೆಸರು ಶಿವರಾಜನೇ ಅಲ್ಲ. ಏನೇ ಆಗಲಿ ಇವರ ದುರುದ್ದೇಶದ ಎದುರು ನಿಂತು ಅನಾಥಳಾದ ಸುಧಾಳನ್ನು ಕಾಪಾಡಿ ಗುಣವಂತನೊಂದಿಗೆ ಮದುವೆ ಮಾಡಿ ಅವರ